ಆಪರೇಷನ್ ಸಿಂಧೂರಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. 2 ಹೊಸ ವಿಡಿಯೋಗಳನ್ನ ಸೇನೆ ರಿಲೀಸ್ ಮಾಡಿದೆ. ಮೇ 10ನೇ ತಾರೀಕು ಪಾಕಿಸ್ತಾನ್ ಪೋಸ್ಟ್ಗಳನ್ನ ಉಡಾಯಿಸಿದ್ದ ವಿಡಿಯೋಗಳಿಗೆ ಲಭ್ಯ ಆಗಿದೆ. ಸಾಕ್ಷಿ ಕೇಳ್ತಾ ಇರುವಂತವರಿಗೆ ಸಮರ್ಪಣೆ ಇದೆ. ಜಮ್ಮು ಮತ್ತು ಸಾಂಬಾ ಗಡಿಯಲ್ಲಿದ್ದಂತಹ ಪಾಕಿಸ್ತಾನದ ಪೋಸ್ಟ್ಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಆಗಿದೆ. ಉಗ್ರರನ್ನ ಹುಡುಕಿ ಹೊಡೆಯುವಂತಹ ಕೆಲಸ ಆಗಿದೆ. ಬಿಎಸ್ಎಫ್ ಈ ದಾಳಿಯನ್ನು ನಡೆಸಿತ್ತು. ಬಿಎಸ್ಎಫ್ ನಿಂದ ನಡೆದಿದ್ದ ದಾಳಿಯ ವಿಡಿಯೋ ಈಗ ರಿಲೀಸ್ ಆಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಸೇನಾ ಅಧಿಕಾರಿ ಪಿ.ವಿ. ಹರಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಹರಿ ಸರ್ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ 2 ವಿಡಿಯೋಗಳನ್ನ ಮತ್ತೆ ರಿಲೀಸ್ ಮಾಡಿರುವಂತದ್ದು. ಎಲ್ಲೆಲ್ಲಿ ಪಾಕಿಸ್ತಾನ್ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದ್ದು, ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿದ್ದು, ಪಾಕಿಸ್ತಾನ ಆರ್ಮಿ ಪೋಸ್ಟ್ಗಳನ್ನ ಧ್ವಂಸ ಮಾಡಿದ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ನಮ್ಮ ಭಾರತೀಯ ಸೇನೆ ದಿನವೂ ಕೂಡ ಒಂದೊಂದು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದೆ. ಇದನ್ನ ಈ ಸರಿ ಯಾಕೆ ಸೀರಿಯಸ್ ಆಗಿ ತಗೊಂಡಿದೀವಿ ಅಂತಂದ್ರೆ, ಅಥವಾ ತಗೊಂಡಿದ್ದಾರೆ ಅಂತಂದ್ರೆ, ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಲಾಸ್ಟ್ ಟೈಮ್ ಯಾವ ರೀತಿ ಸಾಕ್ಷಿಗಳನ್ನ ಕೇಳುವಂತ ಕೆಲಸ ನಮ್ಮ ದೇಶದೊಳಗಡೆ ಆಗಿತ್ತು. ಸೊ ಈ ಸಾರಿ ಆ ರೀತಿಯ ಸಂದರ್ಭವೇ ಬರೋದು ಬೇಡ ಅಂತ ಪಾಕಿಸ್ತಾನದವರು ಸಾಕ್ಷ್ಯ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮೂ ಸಾಕ್ಷಿಗಳು. ಎಸ್, ಹರಿ ಸರ್ ಈಗ ಮತ್ತೆ ಜಾಯಿನ್ ಆಗಿದ್ದಾರೆ, ನಿವೃತ್ತ ಸೇನಾ ಅಧಿಕಾರಿಗಳು. ಹರಿ ಸರ್ ನಮಸ್ಕಾರ. ಎಸ್ ಹರಿ ಸರ್, ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಅವರು ಮತ್ತೆ ಸ್ಟಾರ್ಟ್ ಮಾಡಿದ್ರು ಸಾಕ್ಷಿ ಬೇಕು ಅಂತ. ಹರಿ ಸರ್ ನೀವು ಕೊಡ್ತೀರಾ ಸಾಕ್ಷಿ? ಏನ್ ಹೇಳ್ತೀರಿ ಅವ್ರಿಗೆ? ಶ್ರೀಪಾದ್ ಅವರೇ, ಇದು ಮೊದಲನೇ ಸಾರಿ ಅಲ್ಲ. ಎಲ್ಲಾ ಸಮಯದಲ್ಲೂ ಸಹ ಸೈನ್ಯ ಯಾವಾಗ ಕಾರ್ಯಾಚರಣೆ ಮಾಡಿದೆ, ಅದು ಬಾಳಕೋಟ್ ಸ್ಟ್ರೈಕ್ ಇರ್ಬೋದು, ಉರಿ ಸ್ಟ್ರೈಕ್ ಆಗಿರ್ಬೋದು, ಸಾಕ್ಷ್ಯ ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಸೈನ್ಯದಲ್ಲಿ ಯಾವುದೇ ಕಾರ್ಯಾಚರಣೆ, ಅದು ಉಗ್ರ ಕಾರ್ಯಾಚರಣೆ ಆಗಲಿ ಇಲ್ಲ ಯುದ್ಧ ಆಗಲಿ, ಯಾವುದೇ ಆಗಲಿ, ಅದ್ರ ಬಗ್ಗೆ ಸಾಕ್ಷ್ಯ ಕೊಡುವುದು ಸಾಧ್ಯ ಆಗೋದಿಲ್ಲ. ಅದು ಸ್ಲೋಲಿ ಎಲ್ಲ ಬರ್ತದೆ. ಈಗ ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಪಹಲ್ಗಾಮ್ ಪ್ರತಿಕಾರ ಆಪರೇಷನ್ ಸಿಂಧು ಮೊದಲನೇ ದಿನದಿಂದ ಇಲ್ಲಿವರೆಗೆ ಎಲ್ಲಾ ಮಾಧ್ಯಮಗಳು ಇದರ ಬಗ್ಗೆ ವಿಡಿಯೋಸ್ಗಳು, ಇದ್ರ ಬಗ್ಗೆ ಪ್ರತಿ ಒಂದು ನಿಮಿಷಕ್ಕೂ 24 ಗಂಟೆ ಡೇ ನೈಟ್ ಇದ್ರ ಬಗ್ಗೆ ಸಾಕ್ಷಿನೇ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೇನು ಇದಕ್ಕಿಂತ ಹೆಚ್ಚು ಸಾಕ್ಷಿ ಏನು? ಮತ್ತೆ ಎರಡನೇದು, ಮೊದಲನೇ ದಿವಸ ಕರ್ನಲ್ ಕುರೇಶಿ ಮತ್ತೆ ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಸಹ ಬಂದು ಅವರು ನಾವ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಪೂರ್ತಿ ಪ್ರೆಸ್ ಮೀಟಿಗೆ ಹೇಳಿದ್ದಾರೆ. ಅದಾದ ನಂತರ ನಮ್ಮ 3 DGM, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಆರ್ಮಿ, ಏರ್ಫೋರ್ಸ್, ನೇವಿ, ಇದರಲ್ಲಿ ಮೇನ್ ಆಗಿ ಈ ಆಪರೇಷನ್ ಏರ್ಫೋರ್ಸ್ ಇಂದ ಆಗಿದ್ದರಿಂದ ಏರ್ ಮಾರ್ಷಲ್ ಇವರು ಭಾರತೀಯ ಅವರು ಅದ್ರ ಬಗ್ಗೆ ಪ್ರತಿ ದಿವಸ ಕೊಡ್ತಾ ಇದ್ರು. ಬ್ರಹ್ಮೋಸ್ ಮಿಸೈಲ್ಸ್ಗಳು, ನಮ್ಮ ಆಕಾಶ್ ಮಿಸೈಲ್ಸ್ಗಳು, ಇವೆಲ್ಲದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು. ಎಲ್ಲದಕ್ಕಿಂತ ಜಾಸ್ತಿ ಪೂರ್ತಿ ಪ್ರಪಂಚ, ಪೂರ್ತಿ ವರ್ಲ್ಡ್, ಇಟ್ ಗಾಟ್ ಸ್ಟನ್ ಟು ಸಿ ದಿ ಕೆಪಬಿಲಿಟಿ ಆಫ್ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ ಸಿಸ್ಟಮ್. ಈ ಮಿಸೈಲ್ ಇಸ್ರೋ ಮತ್ತೆ ಎಲ್ಲ DRDO ಎಲ್ಲ ಸೇರ್ಕೊಂಡು ಸ್ವದೇಶಿ ನಿರ್ಮಿತವಾದ ಒಂದು ಬ್ರಹ್ಮೋಸ್, ನಮ್ಮ ಹೆಮ್ಮೆ, ಅದು 7 ನಗರಗಳಿಗೆ ಪಾಕಿಸ್ತಾನಕ್ಕೆ ಹೊಡೆದಿದೆ. ಅದರ ಬಗ್ಗೆ ಫುಲ್ ಸಾಕ್ಷಿ ಇದೆ. ಪೇಶಾವರ, ರಾವಲ್ಪಿಂಡಿ, ಲಾಹೋರ್, ಬಾವಲ್ಪುರ್ ಎಲ್ಲಾ ಜಾಗಕ್ಕೂ ಪಾಕಿಸ್ತಾನಕ್ಕೆ ಅವರ ಮಿಲಿಟರಿ ಬೇಸಸ್ ಗಳ ಮೇಲೆ ಫೈರ್ ಮಾಡಿದೆ. ಇದ್ರ ಬಗ್ಗೆ ಅಮೆರಿಕನ್ ಟಿವಿ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಮಾಡ್ತಾ ಇದೆ. ಅಮೆರಿಕನ್ ಟಿವಿ ಏನು ಕೊಚ್ಚಿಕೊಳ್ಳಿಕ್ಕಲ್ಲ, ಅದು ನಿಜವಾದ ಸ್ಥಿತಿ. ಅಲ್ಲ, ಪಾಕಿಸ್ತಾನದವರೇ ಒಪ್ಕೊಂಡ್ಬಿಟ್ರಲ್ಲ ಸರ್, ಶಹಬಾಜ್ ಶರೀಫ್ ಒಪ್ಕೊಂಡ್ರು. ಹೌದು, ನಮ್ಮ ಸೇನಾ ನೆಲೆಗಳ ಮೇಲೆ, ವಾಯು ನೆಲೆಗಳ ಮೇಲೆ ದಾಳಿ ಆಗಿದೆ ಅಂತ ಹೇಳಿ.
ಶಹಬಾಜ್ ಶರೀಫ್ಗಿಂತ ಬೇಕಾ? ಯಾಕೆ ಕೊತ್ತೂರು ಮಂಜುನಾಥ್ಗೆ ಸಾಕ್ಷಿಯ ವಿಚಾರಗಳು ಕಾಡ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಮತ್ತೆ ಪಾಕಿಸ್ತಾನದಲ್ಲಿ ನಮ್ದು ಯಾವಾಗ ಮಿಸೈಲ್ಸ್ಗಳು, ಆಕಾಶ್ ಮಿಸೈಲು, ಬ್ರಹ್ಮೋಸ್ ಮಿಸೈಲ್ ಮತ್ತೆ ನಮ್ಮ ರಫೇಲ್ಗಳು ಶುರುವಾಯ್ತು, ಅವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅಲ್ಲಿ. ಹೌದು, ಎಮರ್ಜೆನ್ಸಿ 9 ಉಗ್ರವಾದಿಗಳ ನೆಲೆಯನ್ನ ಒಂದೇ ದಿವಸ ಒಂದೇ ರಾತ್ರಿ ಪುಡಿ ಮಾಡಿದ್ದಾರೆ. ಅದು ಸುಬಾನಲ್ಲ ಮಸೀದಿ ಅಂತ ಹೇಳಿ ಬಾಬಲ್ಪುರ್ ಆರ್ಮಿ ಅವ್ರದ್ದು ಮೇನ್ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ. ಅದ್ರ ಪಕ್ಕನೇ ಇವ್ರದ್ದು ಟ್ರೈನಿಂಗ್ ಮಾಡ್ತಾ ಇದ್ರು. ಸುಮಾರು 20-30 ಎಕರೆ ಜಮೀನಲ್ಲಿ ಟ್ರೈನಿಂಗ್ ಕ್ಯಾಂಪ್ ಇದ್ದು. ಅದ್ರ ಬಗ್ಗೆ ನಮ್ಮ ಮಿಸೈಲ್ಸ್ ಯಾವ ರೀತಿ ಪ್ರಿಸಿಷನ್ ಆಗಿ ಹೋಗಿ ಇಲ್ಲಿ ಬಿದ್ದಿದೆ ಅನ್ನೋದನ್ನ ಬಾರಿಗೂ ಎಲ್ಲ ಇಂಡಿಯಾದ ಮೀಡಿಯಂ ಅಲ್ಲ, ಪ್ರತಿಯೊಂದು ಮೀಡಿಯಾನು ಇದನ್ನ ರಿಪೋರ್ಟ್ ಮಾಡಿದೆ. ಇದಕ್ಕಿಂತ ಈಗ ನಾವು ಭಾರತೀಯ ಸೇನೆ ಎಲ್ಲೆಲ್ಲಿ ದಾಳಿ ಮಾಡ್ತು, ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ವಿ, ಇವೆಲ್ಲವೂ ಕೂಡ ಈಗ ಜಗತ್ತಿನ ಮುಂದೆನೆ ಇದೆ. ನಮ್ಮ ಭಾರತೀಯ ಸೇನೆ ಪ್ರತಿನಿತ್ಯವೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ. ನನ್ನ ಪ್ರಶ್ನೆ ಏನಂತಂದ್ರೆ, ಈ ಕೊತ್ತೂರು ಮಂಜುನಾಥ್ ಅಂತ ಶಾಸಕರುಗಳು ಬೂಟಾಟಿಕೆಗೆ 4 ಫ್ಲೈಟ್ ಗಳನ್ನ ಮೇಲೆ ಕಳಿಸಿದ್ರು ಬಿಟ್ರೆ ಬೇರೆ ಏನ್ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಇನ್ನೂ ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಉಗ್ರನ ಹೊಡೆದ್ರು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇಂಥವ್ರಿಗೆ ಪರ್ಟಿಕ್ಯುಲರ್ಲಿ ನೀವು ಇಂಥವ್ರಿಗೆ ಉತ್ತರ ಕೊಡಬೇಕು ಅಧಿಕಾರಿಗಳಾದಂಥವ್ರು. ಯಾಕಂದ್ರೆ ಈಗ ಏನೇನ್ ಸಾಕ್ಷಿ ಇದೆ, ಪಾಕಿಸ್ತಾನ ಒಪ್ಕೊಂಡಿದೆ, ನಮ್ಮ ದೇಶವೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೆ. ಹೌದು, ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಬಾಲಾಕೋಟ್ ಸ್ಟ್ರೈಕ್ ಆದಾಗ ಅವರ ಪ್ರಧಾನಿ ಹೇಳ್ತಾ ಇದ್ರು, 4 ಕಬೂತರ್ ಮಾರ್ಕೆ ಗಯಾ ಹೈ, 4 ಪಾರಿವಾಳ ಹೊಡೆದು ಬಿಟ್ಟು ನಮ್ಮ ಪಾಕಿಸ್ತಾನ ಪುಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆವಾಗ ನಾವು ಉಗ್ರವಾದನ್ನ ಇದು ಮಾಡಿದ್ದೇವೆ. ಈಗ ಪಾಕಿಸ್ತಾನದ ಸ್ಟೇಟ್ಮೆಂಟ್ಗೂ ಭಾರತೀಯನ ಸ್ಟೇಟ್ಮೆಂಟ್ಗೂ ಅದೇ ರೀತಿ ಏನೂ ಆಗಿಲ್ಲ ಅನ್ನೋದನ್ನ ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಆದ್ರೆ ಇದು ಮೇನ್ಲಿ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪ್ರತಿನಿಧಿಗಳು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಡಿಫೆನ್ಸ್ ಆರ್ಮಿ ಆಗಲಿ ಇದಾಗಲಿ ಅವರು ರಿಯಾಕ್ಷನ್ಸ್ ಕೊಡೋದಿಲ್ಲ. ಅವರು, ನಾನು ಒಬ್ಬ ವೆಟರನ್ ಆಗಿ, ಒಬ್ಬ ನಿವೃತ್ತ ಸೈನ್ಯಾಧಿಕಾರಿಯಾಗಿ ನನಗೆ ಬಹಳ ಶೋಚನೀಯ, ಬಹಳ ಸಂತಾಪ ಆಗ್ತದೆ. ಯಾಕಂತ ಹೇಳಿದ್ರೆ ಈ ರೀತಿ ಮಾತುಗಳು ಇಂಡೈರೆಕ್ಟ್ ಆಗಿ ನಮ್ಮ ಸೈನಿಕರು ಹಗಲು ರಾತ್ರಿ ಬಂಕರ್ಸ್ ಗಳಲ್ಲಿ ಈಗಲೂ ಈಗ ಈ ಕದನ ವಿರಾಮ ಅಷ್ಟೇ, ಇದಕ್ಕಿಂತ ಮುಂಚೆ ಹಗಲು ರಾತ್ರಿ ಶೆಲ್ಲಿಂಗ್ ನಡೆತಿದೆ. ನಾನು ಇದ್ದೆ. ಆ ಶೆಲ್ಲಿಂಗ್ ಯಾವ ರೀತಿ ಭಯಂಕರವಾಗಿರ್ತದೆ. ರಾತ್ರಿ ಹೊತ್ತಲ್ಲಿ ಒಂದು ಲ್ಯಾಂಪ್ ಹಚ್ಚಂಗಿಲ್ಲ, ಒಂದು ಕೆರೋಸಿನ್ ಲ್ಯಾಂಪ್ ಕೂಡ ಹಚ್ಚಂಗಿಲ್ಲ. ಆ ಸೊಳ್ಳೆಗಳ ಮಧ್ಯದಲ್ಲಿ ಜೀವದ ಭಯದಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ತಮ್ಮ ಪ್ರಾಣ ಈಗ ಹೋಗುತ್ತೆ ಅನ್ನೋದ ಆದ್ರೂ ಸಹ ಅವರು ಕೆಚ್ಚದೆ ಇಲ್ಲಿ ದೇಶ, ಈ ಭಾರತ ಮಾತೆಗೋಸ್ಕರ ಹಗಲು ರಾತ್ರಿ ಗಡಿ ಕಾಯ್ತಾ ಇರುವ ಮನುಷ್ಯರುಗಳು ಇದೇನಾದ್ರೂ ಇಂಥ ವಿಷಯಗಳು ಅವರ ತಲೆಗೆ ಹೋದ್ರೆ ಅವರ ಒಂದು ಸ್ಥೈರ್ಯಗಳು, ಮನೋಬಲ ಇನ್ನು ಮುಂದೆ ಉಗ್ರವಾದಿಗಳನ್ನ ಇದಾಗಲಿ, ಪಾಕಿಸ್ತಾನದವರು ಇದಾಗಲಿ, ಅವರು ನಮ್ಮ ಭಾರತದಲ್ಲಿಯೇ ನಮ್ಮನ್ನು ಅವಮಾನ ಮಾಡ್ತಾ ಇದ್ದು, ಅನುಮಾನ ಆಗ್ತಾ ಇದೆ ಅವರ ನಮ್ಮ ಕಾರ್ಯಾಚರಣೆ ಬಗ್ಗೆ. ಈಗ ನಾವು ಎಂತ ದೇಶದಲ್ಲಿ ಇದ್ದೀವಂತ ಒಂದು ಯಾರಿಗಾದ್ರೂ ಬರೋದು ಸಹಜ. ಅದಕ್ಕೋಸ್ಕರ ಶ್ರೀಪಾದ್ ಅವರೇ, ನಾನು ಫಸ್ಟ್ ದಿವಸನೇ ಹೇಳಿದ್ದೆ, ಈ ರಾಜಕೀಯ ಸ್ಟೇಟ್ಮೆಂಟ್ ಗಳನ್ನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾರೆ, ಯಾರು ಕೊಡಬೇಡಿ ಅಂತ ಹೇಳಿ. ನಿಮ್ಗೆ ಜ್ಞಾಪಕ ಇರಬಹುದು, ಎಲ್ಲಾ ಮಾಧ್ಯಮಗಳು ಎಲ್ಲೆಲ್ಲಿ ಕರೆದ್ರು ಆ ರಾಜಕೀಯ ಸ್ಟೇಟ್ಮೆಂಟ್ ಗಳು ಬರುತ್ತೆ. ಈ ದೇಶದಲ್ಲಿ ಏನೇ ಆಗಲಿ ಮಾತಾಡೋದು ಡೆಫಿನೆಟ್ಲಿ ಅವರು ಒಂದು ನೆಗೆಟಿವ್ ಆಗಿ ಮಾತಾಡೋದು ಅಭ್ಯಾಸ ಆಗಿಬಿಟ್ಟಿದೆ ರಾಜಕೀಯ ವ್ಯಕ್ತಿಗಳಿಗೆ. ನಾನು ರಾಜಕೀಯದವನಲ್ಲ, ಯಾವುದೇ ರಾಜಕೀಯ ಪಾರ್ಟಿಯವರಾಗಿರ್ಲಿ ಈ ರೀತಿ ಮಾತುಗಳು ನಮ್ಮ ದೇಶಕ್ಕೆ ಶೋಭೆ ತರೋದಿಲ್ಲ. ನಮ್ಮ ರಕ್ಷಣಾ ವ್ಯವಸ್ಥೆಗೆ ಉಲ್ಟಾ ಯಾವ್ದಾದ್ರೂ ಎಫೆಕ್ಟ್ ಆಗ್ತದೆ. ದಯವಿಟ್ಟು ಎಲ್ಲರೂ ಶವಾಶ್, ನಮ್ಮ ಇಂಡಿಯನ್ ಆರ್ಮಿ ಬಹಳ ಒಳ್ಳೆ ಕೆಲಸ ಮಾಡಿದೆ, ನಮ್ಮ ಏರ್ ಫೋರ್ಸ್ ಬಹಳ ಒಳ್ಳೆ ಕೆಲಸ ಮಾಡಿದೆ, ಇದು ನೇವಿ ಚೆನ್ನಾಗಿ ಮಾಡಿದೆ, ಕರಾಚಿ ಬಂದರನ್ನು ಉಡಾಯಿಸಿದೆ, ಪಾಕಿಸ್ತಾನದ ನಗರಗಳನ್ನ ಇದು ಮಾಡಿದೆ, ಪುಡಿ ಮಾಡಿದೆ ಅಂತ ಹೇಳಿ ಒಂದು ಆ ಮಾತುಗಳನ್ನ ಹೇಳಿದ್ರೆ ಅವ್ರಿಗೆ ಇನ್ನೂ ಮುಂದೆ ಹೋಗ್ತದೆ. ಯಾಕಂತ ಹೇಳಿದ್ರೆ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಇದು ಕೇವಲ ಒಂದು ಮನಸ್ಥಿತಿ. ಈ ಮನಸ್ಥಿತಿಯಲ್ಲಿ ಸೈನಿಕರು ಇರ್ತಾರೆ. ಆವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರೂ ಒಂದು ನೆಗೆಟಿವ್ ಮಾತಾಡಿದ್ರೆ ಅವರ ಮೇಲೆ ಖಂಡಿತ ಇದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಬಂಕರ್ ಅಲ್ಲಿ ನಾನು ಸಹ ಅಲ್ಲಿ LOCಯಲ್ಲಿ ಇದ್ದಾಗ ನಮ್ಮ ಟಿವಿ ಚಾನೆಲ್ಗಳೆಲ್ಲ ಯಾವ್ದು ಕನ್ನಡ ಮಾಧ್ಯಮಗಳು ಬರ್ತದೆ ಅದನ್ನ ನೋಡ್ತೇನೆ. ಅದ್ರ ಬಗ್ಗೆ ನಾನು ದೂರದಲ್ಲಿ ಕನ್ನಡದ ಬಗ್ಗೆ ನಮ್ಗೆ ಪ್ರೇಮ, ನಮ್ಮ ಮಾತೃಭಾಷೆ ಚಾನೆಲ್ ಬರ್ತದೆ ಅಂತ ಇಂಥ ಮಾತುಗಳು ಅವರು ನೋಡಿರ್ತಾರೆ. ಕೆಲವರು ಇಲ್ಲಿ ಕಡಿಮೆ ಅಂತ ಹೇಳಿದ್ರೆ 89,000 ಜನ ಇಲ್ಲ 1 ಲಕ್ಷ ಜನನೇ
ನಮ್ಮ ಕರ್ನಾಟಕದಿಂದ ಹೋಗಿರುವಂತಹ ಸೈನಿಕರು BSF ಆಗಲಿ, ಆರ್ಮಿ ಆಗಲಿ, ಏರ್ಫೋರ್ಸ್ ಆಗಲಿ, ನಿಮ್ಗೆ ಇದ್ದಾರೆ. ಇದು ಯಾರು ಮಾತಾಡಬೇಕಾದ್ರೂ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಈ ರೀತಿ ಮಾತಾಡೋದು ನನಗಂತೂ ಬಹಳ ನೋವಾಗಿದೆ. ಈ ರೀತಿ ಮಾತಾಡಬಾರದು. ದಯವಿಟ್ಟು ಈ ರೀತಿ ಮಾತಾಡೋದಕ್ಕಿಂತ ಸುಮ್ಮನೆ ಇರಬೇಕು. ಈ ರಾಜಕೀಯವಾಗಿ ಇದನ್ನು ತರಬೇಡಿ. ಇದು ರಾಜಕೀಯ ರಕ್ಷಣಾ ವ್ಯವಸ್ಥೆ. ನಮ್ಮ ಸಾಮರ್ಥ್ಯ ಏನಿದೆ, 1971ರಲ್ಲಿ 99,000 ಜನವನ್ನ ಸೆರೆಯಾಳಾಗಿ ಮಾಡಿ ಜನರಲ್ ಜಗದೀಶ್ ಸಿಂಗ್ ಅರೋರಾ ಅವರ ಕಾಲಲ್ಲಿ ಇಟ್ಟಿದ್ರು ಪಿಸ್ಟಲ್ಗಳು, ಅವನು ಜನರಲ್ ನಿಯಾಜಿ. ಸೊ ನಮ್ಮ ಸಾಮರ್ಥ್ಯ ಏನಿದೆ, ಇವತ್ತು ನಾವು ಈ ಆರಾಮವಾಗಿ ನಾವು ದೇಶದಲ್ಲಿ ಇದ್ದೀವಿ, ಅದು ಸೈನ್ಯನೇ. ಡಿಫೆನ್ಸ್ ಫೋರ್ಸ್ ಇಸ್ ದ ಲಾಸ್ಟ್ ಬೆಷನ್, ಅದೇ ಲಾಸ್ಟ್. ಅದಕ್ಕಿಂತ ಲಾಸ್ಟ್ ಇಲ್ಲ. ಯಾವುದೇ ಫೇಲ್ ಆದ್ರೂ ಸಹ ಒಂದು ಫ್ಲಡ್, ಪ್ರವಾಹ ಆಗಲಿ, ಅರ್ಥಕ್ವೇಕ್ ಆಗಲಿ, ಭೂಕಂಪ ಆಗಲಿ, ಏನೇ ಆದರೂ ಸಹ ಮೊಟ್ಟ ಮೊದಲಿಗೆ ಫಸ್ಟ್ ದೇವದೂತರಾಗಿ ಬರೋದು ನಮ್ಮ ಸೈನ್ಯದ ಮೊರಾಲ್. ಒಳ್ಳೆ ಮಾತಾಡಿದ್ರಿ ಹರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿದ ಜೊತೆಗೆ ಈ ಕಾಂಗ್ರೆಸ್ನವರ ಇಂಥ ಹೇಳಿಕೆಯನ್ನ ಖಂಡಿಸಿದ್ರಿ. ಒಬ್ಬ ಸೇನಾ ಅಧಿಕಾರಿಯಾಗಿ ತಾವು ಮಾತಾಡಿದ್ರಿ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಪ್ರಿಶಿಯೇಟ್ ಮಾಡಬೇಕು ಅಂದಾಗ ಭಾರತೀಯ ಸೇನೆಯ ಮನೋಬಲ ಇನ್ನೂ ಹೆಚ್ಚಾಗುತ್ತೆ. ಇಂಥ ಕೆಲಸವನ್ನ ಕೂಡಲೇ ನಿಲ್ಲಿಸಿ ಅನ್ನುವಂತ ಮಾತನ್ನ ನಿವೃತ್ತ ಸೇನಾ ಅಧಿಕಾರಿ ಹೇಳಿದ್ರು.